ಸೊ ನಮಸ್ತೆ ಡೈರೆಕ್ಟರ್ ಸರ್, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಲವ್ ಸೀಸನ್ ಚಿತ್ರ ಇವತ್ತಿಗೆ 25 ದಿವಸ ಕಂಪ್ಲೀಟ್ ಆಗಿದೆ. ಸೊ ಅದೇ ಟೈಮಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಶುರುವಾಗಿ 2 ವರ್ಷ ಆಯಿತು, ಈ ಜುಲೈ 27ಕ್ಕೆ. ನಿಮ್ಮ ಸಿನಿಮಾ ಕೂಡ 25 ದಿವಸ ಇವತ್ತೇ ಕಂಪ್ಲೀಟ್ ಆಗಿದೆ. ಸೊ ಏನು ಹೇಳ್ತೀರಾ? ಇಲ್ಲ, ತುಂಬಾ ಖುಷಿ ಆಯ್ತು ನೀವು ಹೇಳಿದ್ ಕೇಳಿ. ನಮ್ದು 25ನೇ ದಿವಸ ನಡೀತಾ ಇದೆ ಇವತ್ತು ಸಿನಿಮಾ, ಬಟ್ ನಿಮ್ದು 2ನೇ ವರ್ಷ ಅಂತ ಅದು ಕೇಳಿ ನನಗ್ ತುಂಬಾ ಖುಷಿ ಆಯ್ತು. ನಿಮ್ಗೆ ಒಳ್ಳೇದಾಗ್ಲಿ, ಕಂಗ್ರ್ಯಾಚುಲೇಷನ್, ಮತ್ತೆ ಬೆಸ್ಟ್ ವಿಶಸ್. ಮುಂದೆ ಇದೇ ರೀತಿ ಒಳ್ಳೆ ಒಂದು ವಿಡಿಯೋಗಳನ್ನ ಮಾಡ್ತಾ ಇರಿ, ಮತ್ತೆ ಒಂದಷ್ಟು ಒಳ್ಳೆ ಪ್ರತಿಭೆಗಳಿಗೆ ನಿಮ್ಮ ಒಂದು ಪ್ರೋತ್ಸಾಹ ಇರಲಿ. ಸೊ ಆ 2 ವರ್ಷ 20 ವರ್ಷ ಆಗ್ಲಿ. ಒಳ್ಳೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾವನ್ನ ಕೊಟ್ಟಿದ್ದೀರಾ. ನಾನೇನೇ ಅನ್ಬೋದು, ನಾನು ಒಬ್ಬ ಆಡಿಯನ್ಸ್ ಆಗಿ, ಒಬ್ಬ ಯೂಟ್ಯೂಬರ್ ಆಗಿ, ಲವ್ ಸೀಸನ್ ಅಂದ್ರೆ ಪ್ರಪಂಚದಲ್ಲಿ ಯಾವ ರೀತಿ ಲವ್ ಇರುತ್ತೆ ಅನ್ನೋದನ್ನ ನಿಮ್ಮ ಸಿನಿಮಾದಲ್ಲಿ ತೋರಿಸಿದ್ದೀರಾ. ಸೊ ನೀವು 25 ದಿವಸ ಮುಗಿಸಿದ್ದೀರಲ್ವಾ? ಆಡಿಯನ್ಸ್ ವಿಧವಾದ ಆಡಿಯನ್ಸ್ ಇರ್ತಾರೆ. ಏನಂತಾರೆ ಆಡಿಯನ್ಸ್? ಅಂದ್ರೆ ನಂಗೆ ಖುಷಿ ಆಗಿದೆ ಆಡಿಯನ್ಸ್ ಪ್ರತಿಕ್ರಿಯೆ ಎಲ್ಲ ಕೇಳಿ. ಸೊ ಒಂದು ಸ್ಫೂರ್ತಿ ಸಿಕ್ಕಿದೆ, ಜೊತೆಗೆ ಒಂದು ಜವಾಬ್ದಾರಿನೂ ಆಗಿದೆ. ಈಗ ನೆಕ್ಸ್ಟ್ ಅವರೆಲ್ಲ ಒಂದು ಅಪೇಕ್ಷೆ ಪಡ್ತಿರ್ತಾರೆ, ಯಾವ ರೀತಿ ಮಾಡ್ಬೋದು ಈ ಹುಡುಗ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಅಂತ. ಅದೇ ನೀವೊಬ್ಬ ಆಡಿಯನ್ ಆಗಿ ಸಿನಿಮಾ ನೋಡಿ ಇಷ್ಟಪಟ್ಟೆ ಅಂದ್ರಲ್ಲ, ಸೊ ಖುಷಿ ಆಯ್ತು. ಅದೇ ರೀತಿ ಸುಮಾರಷ್ಟು ಪ್ರತಿಕ್ರಿಯೆಗಳು ನಮಗ್ ಬಂದಿದೆ. ಸೊ ಅದ ಒಳ್ಳೆ ಪ್ರತಿಕ್ರಿಯೆ ಇದ್ದಿದ್ದಕ್ಕೆ ನಮಗೂ ಇಷ್ಟು ದಿವಸ ಒಂದ್ ಸ್ವಲ್ಪ ಸ್ಕ್ರೀನ್ ಸಿಕ್ಕಿ 25 ದಿವಸ ಪೂರೈಸೋದಕ್ಕಾಗಿದ್ದು. ಸೊ ಅದಾದ್ಮೇಲೆ ಅದೇ ಈಗ ಇನ್ನೇನಿನ್ನ ಸ್ವಲ್ಪ ದಿವಸಗಳಲ್ಲಿ OTTಗೆ ಬರುತ್ತೆ ಸಿನಿಮಾ. ಯಾರ್ಯಾರು ಚಿತ್ರಮಂದಿರಗಳಲ್ಲಿ ಮಿಸ್ ಮಾಡ್ಕೊಂಡಿದ್ದಾರೆ, ಕಾರಣಾಂತರಗಳಿಂದ ನೀವು ಬರೋದಕ್ಕಾಗಿರಲ್ಲ, ಅವರೆಲ್ಲ ನೀವು OTTಲಿ ನೋಡ್ಬೋದು ಸಿನಿಮಾನ. OTTಲಿ ನೋಡಿ ನಿಮ್ಮ ಪ್ರತಿಕ್ರಿಯೆ ತಿಳಿಸಿ. ಅದಕ್ಕೂ ಕೂಡ ಕಾಯ್ತಾ ಇದ್ದೀನಿ ನಾನು ಆ ಒಂದು ಸಂದರ್ಭಕ್ಕೆ. ನೀವು ಡೈರೆಕ್ಟರ್ ಆಗಿ ತುಂಬಾ ಚಿಕ್ಕ ವಯಸ್ಸಿಗೆ ಬಂದಿದ್ರು ಕೂಡ ನಿಮ್ಮ ಸಿನಿಮಾದ ಒಂದು ಡೈರೆಕ್ಷನ್ ಎಷ್ಟು ಕಷ್ಟ ಇತ್ತು, ಅಂದ್ರೆ ಡೈರೆಕ್ಟ್ ಮಾಡೋದು ಎಷ್ಟು ಕಷ್ಟ ಇತ್ತು? ಅಂದ್ರೆ ಕಷ್ಟ ಅಂದ್ರೆ ಅದೇ ಪ್ರತಿಯೊಂದು ಯಾವ್ದು ಸುಲಭವಾಗಿರಲ್ಲ. ಈಗ ನೀವು ಒಂದು ವಿಡಿಯೋ ಮಾಡ್ಬೇಕು, ಹೋಗಿ ಯಾರನ್ನೋ ಒಂದು ಇಂಟರ್ವ್ಯೂ ಮಾಡ್ಬೇಕು ಅಂದ್ರು ನೀವು ನಿಮ್ದೊಂದು ಶ್ರಮ ಆಗ್ತೀರಾ ಗೊತ್ತಾ. ಅಲ್ಲಿಂದ ಬರೋದು, ಟ್ರಾವೆಲಿಂಗು, ಮತ್ತೆ ಅದಕ್ಕೆ ಪ್ರಿಪರೇಷನ್, ಇಲ್ಲಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಲೇಟ್ ನೈಟ್ ಆಗುತ್ತೆ. ಸೊ ಇದ್ರದೇ ಆದ ನಿಮ್ದೊಂದು ಶ್ರಮ ಇರುತ್ತೆ. ಅದೇ ರೀತಿ ನಮ್ದು ನಿರ್ದೇಶನ ಅಂದ್ರೆ ಅದು ಒಂದ್ ಸ್ವಲ್ಪ ಜಾಸ್ತಿ ಶ್ರಮ ಬೇಕಾಗತ್ತೆ. ಪ್ರತಿಯೊಂದು ಕೆಲಸದಲ್ಲೂ ಅದೊಂದು ಶ್ರಮ ಹಾಕ್ಲೇಬೇಕು. ಅದೊಂದ್ ಸ್ವಲ್ಪ ಕಡಿಮೆ ಜಾಸ್ತಿ ಆ ಒಂದು ಇದು ಜಾಸ್ತಿ ಆಗ್ಬೋದು, ಪ್ರಮಾಣ ಜಾಸ್ತಿ ಕಡಿಮೆ ಇರ್ಬೋದು. ಬಿಟ್ರೆ ಯಾವುದೇ ಕೆಲಸ ಮಾಡ್ತೀವಿ ಪ್ರಾಮಾಣಿಕವಾಗಿ ಏನೋ ಒಂದು ದೊಡ್ಡದಾಗಿ ವಿಷನ್ ಇಟ್ಕೊಂಡು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರು ಅದಕ್ಕೆ ಶ್ರಮ ಬೇಕೇ ಬೇಕು, ಕಷ್ಟ ಇದ್ದೇ ಇರುತ್ತೆ. ಬಟ್ ಆ ಕಷ್ಟನ ನಾವ್ ಯಾವಾಗ ಇಷ್ಟಪಡ್ತೀವಿ ಆಗ ಜೀವನದಲ್ಲಿ ನಾವೇನೋ ಒಂದು ದೊಡ್ಡದಾಗಿ ಸಾಧನೆ ಮಾಡ್ಬೋದು. ಸೊ ಇನ್ನೊಂದು ಮುಖ್ಯವಾದ ವಿಷಯ ನೇರವಾಗಿ ಹೇಳ್ತೀನಿ, ನಿಮ್ ಫಿಲಮ್ ಅಲ್ಲಿ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ನಂಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಹೀರೋನ ನೆನಪುಗಳು ಮತ್ತೆ ಕಾಮಿಡಿ. ಸೊ ಈಗ ಫಿಲಮ್ ಬೇಕಾಗಿರೋದೇ ಕಾಮಿಡಿ ಮತ್ತೆ ಜನನ ಎಂಟರ್ಟೈನ್ಮೆಂಟ್. ಸೊ ಅದನ್ನ ಸೆಕೆಂಡ್ ಹಾಫ್ ಅಲ್ಲಿ ಹಿಡಿದಿಟ್ಕೊಂಡಿದ್ದೀರಾ. ಸೊ ತುಂಬಾ ಧನ್ಯವಾದಗಳು. ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಸೊ ನಿಮ್ ಟೀಮ್ ಜೊತೆ ನಾನು ವರ್ಕ್ ಮಾಡಕ್ಕೆ ನನಗೂ ಅವಕಾಶ ಸಿಗ್ತಲ್ಲ ಅಂತ ಒಂದು ಖುಷಿ ಇದೆ. ಸೊ ಆಲ್ ದ ಬೆಸ್ಟ್. ಇದೇ ತರ ಒಳ್ಳೊಳ್ಳೆ ಸಿನಿಮಾಗಳು ಇನ್ನೊಂದು ಮಾಡಿ ನಿಮ್ಮೆಲ್ಲ ಮುಂದಿನ ಪ್ರಾಜೆಕ್ಟ್ ನಮ್ ಸಪೋರ್ಟ್ ಇರುತ್ತೆ. ಖಂಡಿತ, ಥ್ಯಾಂಕ್ ಯು ಸೋ ಮಚ್. ನೀವು ಸ್ನೇಹಿತರಾಗಿ ಜೊತೆಗೆ ನಿಂತು ಈ ಒಂದಷ್ಟು ದಿವಸ ಟ್ರಾವೆಲ್ ಮಾಡಿದೀರಾ, ಪ್ರಮೋಷನ್ ಇದ್ರಲ್ಲಿ ನಿಮ್ಮ ಒಂದು ಬೆಂಬಲನ ಸೂಚಿಸಿದೀರಾ. ಇದೇ ರೀತಿ ನಮ್ಮಂತ ಹೊಸ ಪ್ರತಿಭೆಗಳಿಗೆ ಖಂಡಿತ ನಿಮ್ ಬೆಂಬಲ ಇದ್ದೇ ಇರುತ್ತೆ. ಅದನ್ನ ಹಂಗೆ ಮುಂದುವರಿಸಿ, ನಿಮ್ದು ಒಳ್ಳೇದಾಗ್ಲಿ. ದೇವರು ನಿಮಗೆ ಆ ಒಂದು ಶಕ್ತಿ, ಆರೋಗ್ಯ, ಆಯಸ್ಸು ಅದೆಲ್ಲ ಕೊಡ್ಲಿ. ನಿಮ್ಮ ಒಂದು ಸಂಸ್ಥೆ ಏನಿದೆ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಅದು ಬೆಳೆಯೋದಕ್ಕೆ. ಹಾಗೆ ಪ್ರೇಕ್ಷಕರಿಗೆ ನಾನೇನ್ ಕೇಳ್ಕೊಳ್ಳೋದು ಅಂದ್ರೆ, ಅವ್ರದ್ದು ಸಿನಿಬಜ್ ಅಫಿಷಿಯಲ್ ಅಂತ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಮತ್ತೆ ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ. ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಂದ್ರೆ ನಿಮ್ದೊಂದು ಸಬ್ಸ್ಕ್ರೈಬು, ಒಂದು ಲೈಕು, ಒಂದು ಕಮೆಂಟು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡುತ್ತೆ. ಈಗ ನಮಗೆ ಒಂದು ಟಿಕೆಟ್ ತಗೊಬಂದು ಸಿನಿಮಾ ನೋಡಿ ನಮ್ಗದು ಪ್ರೋತ್ಸಾಹ ಕೊಡುತ್ತೆ ನೆಕ್ಸ್ಟ್ ಇನ್ನೊಂದೇನೋ ಕೆಲಸ ಮಾಡೋದಕ್ಕೆ. ಅದೇ ರೀತಿ ಶಿವು ಅವ್ರಿಗೂ ಅಷ್ಟೇ, ಒಂದು ಏನು ಎಕ್ಸ್ಪೆಕ್ಟೇಷನ್ ಮಾಡ್ದಾರ ಒಂದು ಪ್ರಾಮಾಣಿಕವಾಗಿ, ನಾನು ನೋಡಿರೋದ್ರಲ್ಲಿ ತುಂಬಾ ಕಡಿಮೆ ಜನ ಪ್ರಾಮಾಣಿಕವಾಗಿ ಮಾಡೋರು, ಅದರಲ್ಲಿ ಇವರೊಬ್ರು. ಸೊ ಆ ಪ್ರಾಮಾಣಿಕರಿಗೆ ನಿಮ್ಮ ಸಪೋರ್ಟು ಜಾಸ್ತಿ ಇರಲಿ ಜನರದು. ಜಾಸ್ತಿ ಜನ ಅವ್ರನ್ನ ಫಾಲೋ ಮಾಡಿ, ಅದು ಅವ್ರಿಗೆ ಜಾಸ್ತಿ ಶಕ್ತಿ ಕೊಡುತ್ತೆ. ಇನ್ನು ಮುಂದಕ್ಕೆ ಒಂದಷ್ಟು ಸೇವೆ ಆಗಿರ್ಬೋದು, ಕಲಾ ಸೇವೆ ಆಗಿರ್ಬೋದು, ಪ್ರತಿಭೆಗಳಿಗೆ ಸಹಾಯ ಆಗಿರ್ಬೋದು, ಅದೆಲ್ಲ ಮಾಡೋದಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ಬೆಸ್ಟ್. ಮುಂದಿನ ಎಲ್ಲ ಪ್ರಾಜೆಕ್ಟ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.